ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಆಕೃತಿ ಕನ್ಸ್ಟ್ರಕ್ಷನ್ಸ್ ಕಡೆಯಿಂದ ಮನೆ ಬಿಲ್ಡ್ ಮಾಡಿದ್ದಾರೆ. ಸೊ ಹೋಮ್ ಟೂರ್ ಮಾಡೋಣ. ಫಸ್ಟ್ ಓನರ್ ನ ಪರಿಚಯ ಮಾಡಿಸ್ಕೊಡ್ತೀನಿ. ನಮಸ್ಕಾರ, ನನ್ನ ಹೆಸರು ಬಸವರಾಜು. ಇದೇ ಊರು ಬೀಡುಗೊಂಡಳ್ಳಿ ದೊಡ್ಡತಾಂಡ, ಚನ್ನಗಿರಿ ತಾಲೂಕು ನಮ್ಮೂರು. ನಮಗೆ ಒಳ್ಳೆ ಆಕೃತಿ ಕನ್ಸ್ಟ್ರಕ್ಷನ್ ಅಂತ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ಗೂಗಲಲ್ಲಿ ಸರ್ಚ್ ಮಾಡಿದೆ, ಆ್ಯಕ್ಚುಲಿ ಇವ್ರನ್ನ ಹುಡುಕ್ತೆ 3-4 ದಿನ ಹುಡುಕ್ತೆ, ಬೇರೆ ನನಗೆ ಯಾಕೆ ಶೂಟ್ ಆಗಿಲ್ಲ. ಇವ್ರದ್ದು ಚನ್ನಗಿರಿಯಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ನನಗೆ ಭಾಳ ಖುಷಿ ಆಯಿತು. ಕಡೆಗೆ ರೆಡಿಯಾಗಿ 4 ದಿನಕ್ಕೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ವಿ. ಮನೆದು ಏನಾದ್ರು ಸ್ಪೆಷಲ್ ಏನಾದ್ರು ಇದೆಯಾ, ಅಟ್ಯಾಚ್ಮೆಂಟ್ ತರ ಏನಾದ್ರು? ಟೋಟಲ್ ಆಗಿ ನನಗೆ ಯಾಕೋ ಮನಸ್ಸಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೆ ಯಾವ್ದಕ್ಕೂ ಅವರು ನನಗೆ ಏನು ತೊಂದರೆ ಮಾಡಿಲ್ಲ. ನನಗಂತೂ 100% ಖುಷಿ ಇದೆ. ಒಳಗಡೆ ಇಲ್ಲಿ ಸ್ಟೇರ್ ಕೇಸು, ಇದು ಜಾಗ ವೇಸ್ಟ್ ಆಗಬಾರ್ದು ಅಂತ ಒಂದು ಡೋರ್ ಹಾಕಿ ಅಲ್ಲಿ ನನಗೆ ಅಟ್ಯಾಚ್ ಬಾತ್ರೂಮ್ ಚಿಕ್ಕದಾಗೆ ಮಾಡ್ಕೊಟ್ಟೆ. ಹೊರಗಿಂದ ಬರೋರು ಆಕ್ಚುಲಿ ಸ್ವಲ್ಪ ಸ್ನಾನ ಗಿನ ಏನಕ್ಕಾದ್ರೂ ಫ್ರೆಶ್ ಅಪ್ ಆಗಕ್ಕೆ ಮಾಡ್ಕೊಟ್ಟಿದ್ದಾರೆ. ವೇಸ್ಟ್ ಮಾಡಿಲ್ಲ ಜಾಗ ಅವರು. ಸರ್, ಇದು ಡೋರ್ ಎಲ್ಲ ಯಾವ ತರ ವುಡ್ ಯೂಸ್ ಮಾಡ್ಬಿಟ್ಟು ಮಾಡಿದ್ದೀರಾ? ಇದು ಟೀಕ್ವುಡ್ ಮೇಡಮ್, ಇದು ಟೀಕ್ವುಡ್ 9 ಇಂಚ್ ಬರುತ್ತೆ ಇದು ಹೆಚ್ಚು ಕಡಿಮೆ. ಫುಲ್ ಟೀಕ್ವುಡ್ ಇದೆಲ್ಲ ಚೆನ್ನಾಗಿದೆ ಇದ್ರ. ಸರ್, ಇದು ಮನೆ ಎಲ್ಲ ಎಷ್ಟು ರೂಮ್ಸ್ ಎಲ್ಲ ಇದೆ ಇಲ್ಲಿ? 2 ಬೆಡ್ರೂಮ್ ಇದಾವೆ, 1 ಕಿಚನ್ ಇದೆ, ಆ ಕಡೆ ಯುಟಿಲಿಟಿ ಏರಿಯಾ ಇದೆ, 1 ದೇವ್ರ ಮನೆ. ಎಲ್ಲ ವಾಸ್ತು ಪ್ರಕಾರ ಇದೆ? ಎಲ್ಲ ವಾಸ್ತು ಪ್ರಕಾರ ಮಾಡ್ಕೊಟ್ಟಿದ್ದಾರೆ. ಇದು ಡಿಸೈನ್ ಎಲ್ಲ ಹೆಂಗೆ? ಡಿಸೈನ್ ಎಲ್ಲ ಅವ್ರದೇ ಮೇಡಮ್, ನಮ್ದೇನಿಲ್ಲ. ಇಲ್ಲಿ ಡಿಸೈನ್ ಎಲ್ಲ ಅವರೇ ಮಾಡಿರೋದು. POP ಎಲ್ಲ ಅವ್ರದೇ ಡಿಸೈನ್. ಲೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ ನಮ್ ಲೈಟಿಂಗ್ಸ್ ನಾವು ಅನ್ಕೊಂಡಿರೋದು ಅಷ್ಟೇ, ಬಟ್ ಇದೆಲ್ಲ ಮಾಡ್ಕೊಟ್ಟಿದ್ದೆ ಅವರೇ. ಇದು ಫ್ರೇಮು ಮತ್ತೆ ಡೋರ್ ಎಲ್ಲ? ಡೋರ್ ಇದು ನೀಮುಡ್ಡು. ಒಳಗಡೆ ಎಲ್ಲ ನಿಮಗೆ ಫ್ರೀ ಇದೆ ಅನ್ಸುತ್ತಾ ಸರ್? ಎಲ್ಲ ಮನೆ ಎಲ್ಲ ಮನೆ ಫ್ರೀ ಚೆನ್ನಾಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಇವರು ವಾರ್ಡ್ರೋಬ್ ಮಾಡ್ಕೊಟ್ಟಿದ್ದಾರೆ, ಸ್ಲೇಟಿಂಗ್ ನಾವು ಮಾಡಿಸ್ಕೋಬೇಕು ಅಷ್ಟೇ. ವಾರ್ಡ್ರೋಬ್ ಅವರೇ ಮಾಡ್ಕೊಟ್ಟಿದ್ದಾರೆ. ಇದು ಆಮೇಲೆಲ್ಲ ನೀವು ಮಾಡಿಸ್ಕೊಳ್ತೀರಾ? ನಾ ಮಾಡ್ಕೊಂತೀನಿ ನಾವು. ಇದು ಇನ್ನೊಂದು ರೂಮ್ ಇಂದು ಇದು ಬೆಡ್ರೂಮ್ ಮೇಡಮ್, ಸೇಮ್ ಅದೇ ಸೇಮ್ ಇದೆ. ಇದು ವಾರ್ಡ್ರೋಬ್ ಇಲ್ಲೂ ಮಾಡ್ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಸ್ಲೇಟಿಂಗ್ ನಾವು ಹಾಕ್ಸ್ಕೋಬೇಕು. ಇದು ಸೇಮ್ ಅಲ್ಲಿ ಏನೈತೆ ಇದು ಸೇಮ್ ಮಾಡ್ಕೊಟ್ಟಿದ್ದಾರೆ. ಸೇಮ್ ಇದೆ. ಇದು ಗ್ರಾನೈಟ್ಸ್ ಎಲ್ಲ ಎಲ್ಲಿಂದ ತರಿಸಿದ್ರು? ದಾವಣಗೆರೆ ಮೇಡಮ್. ಗ್ರಾನೈಟ್ಸ್ ನನಗೆ ಕರ್ಕೊಂಡು ಹೋಗಿದ್ರು ಅವರು, ಚಾಯ್ಸ್ ಕರ್ಕೊಂಡು ಹೋಗಿದ್ರು. ನಾನು ಕೇಳಿದ್ದೇನೆ ಕೊಡ್ಸಿದ್ರು. ಬ್ರ್ಯಾಂಡ್ ಸರ್? ಬ್ರ್ಯಾಂಡ್ ಇದು ವೈಟ್ ಅನ್ನೋ ಬರುತ್ತೆ, ಚೈನಾ ವೈಟ್. ಕಿಚನ್ ಇಂದ ಏನಾದ್ರು ಸ್ಪೆಷಲ್ ಇದೆಯಾ? ಕಿಚನ್ ಇಂದ ಎಲ್ಲ ಸೆಲ್ಫ್ ಎಲ್ಲ ಅವರೇ ಮಾಡಿಸ್ಕೊಟ್ಟಾರೆ ಮೇಡಮ್. ಇದು ಸೆಲ್ಫ್ ಎಲ್ಲ ಅವ್ರದ್ದು ಇತ್ತು ಟೋಟಲ್. ಇದು ಟೈಲ್ಸ್ ಇಲ್ಲಿ ಗಂಟ ಹಾಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 4 ಫೀಟ್ ಬರುತ್ತೆ. ಇದು 3.5 ಬರ್ಬೋದು. ಇದೊಂದು ಇವೆಲ್ಲ ಸೆಲ್ಫ್, ಅಲ್ಲೊಂದು 3 ಇದೆ, ಅವರೇ ಮಾಡಿಸ್ಕೊಟ್ಟಿರೋದು. ನಮ್ದು ಇದ್ರಲ್ಲಿ ಏನಿಲ್ಲ, ಎಲ್ಲ ಅವರೇ ಮಾಡ್ಕೊಟ್ಟಿರೋದು. ಮೆಟೀರಿಯಲ್ ಎಲ್ಲ ಇಲ್ಲ ಮೆಟೀರಿಯಲ್ಸ್ ಎಲ್ಲ ಅವ್ರದೇ ಮೆಟೀರಿಯಲ್ಸ್, ನಮ್ದು ಏನು ಮೆಟೀರಿಯಲ್ಸ್ ಇಲ್ಲ. ಇದು ಸರ್ ಇಲ್ಲಿ ಇದೆಲ್ಲ ನೀಮುಡ್ಡು ಮೇಡಮ್. ಇದು ನೀಮುಡ್ಡು. ಇಲ್ಲಿ ಒಳಗಡೆ ಎಲ್ಲ ಏನು? ಯುಟಿಲಿಟಿ ಏರಿಯಾ. ಇದೆಷ್ಟು ಯುಟಿಲಿಟಿ ಏರಿಯಾ ಇದೆ. ಇದು ಅಟ್ಯಾಚ್ ಬಾತ್ರೂಮ್. ಸ್ಪೇಸ್ ಎಷ್ಟಿದೆ? ಒಂದು 9 ಫೀಟ್ ಬರುತ್ತೆ. 10 ಫೀಟ್ ಬರುತ್ತೆ. 10 ಫೀಟ್ ಇದೆ. ಇದು ಮಟೀರಿಯಲ್ಸ್ ಎಲ್ಲ ಸರ್? ಮೆಟೀರಿಯಲ್ಸ್ ಎಲ್ಲ ಅವರೇ ಹಾಕ್ತಿರೋ ಮೇಡಮ್. ಇದು ಸೆರಾ ಮೆಟೀರಿಯಲ್ಸ್ ಎಲ್ಲ ಅವರೇ ಹಾಕಿರೋದು. ಇದು ವಾಶ್ರೂಮ್ ಇಂದ ಎಲ್ಲ ಸರ್ ಐಡಿಯಾಸ್ ಅದೆಲ್ಲ? ಐಡಿಯಾಸ್ ಎಲ್ಲ ನಮ್ದೇ ಮೇಡಮ್. ನಾವ್ ಹೆಂಗ್ ಬೇಕು ಅಂತ ಹೇಳಿದ್ವಿ, ಆತರ ಮಾಡ್ಕೊಟ್ಟಿದ್ದಾರೆ. ಇದು ವೆಟ್ರಿಫೈ ಟೈಲ್ಸ್ ನಮ್ದೇ ಚಾಯ್ಸ್ ಇದೆಲ್ಲ. ಆಮೇಲೆ ಇದು ವಾಲ್ ಮಿಕ್ಸರ್, ಒಂದು ಬಿಸಿನೀರು, ಒಂದು ತಣ್ಣೀರು. ಇದು ಶವರ್ ನಾವ್ ಕೇಳಿದ್ರೆ ಹಾಕೊಟ್ಟಿದ್ದಾರೆ ಅವರು. ಕಮೋಡು ಎಲ್ಲ ಬ್ರಾಂಡೆಡ್. ಇಲ್ಲೊಂದು ಇದಕ್ಕೆ ಪಾಯಿಂಟ್ ಕೊಟ್ಟಿದ್ದಾರೆ, ನಾವು ಹಾಕ್ಸ್ಕೋಬೇಕು. ಅದನ್ನ ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ ಅವರು, ನಾವು ಹಾಕ್ಸ್ಕೋಬೇಕು. ಇಲ್ಲಿ ವಾಷ್ ಮಿಷಿನ್ ಪಾಯಿಂಟ್ ಇದೆ, ಅದು ಮೋಟ್ರು. ಇಲ್ಲಿ ನಲ್ಲಿ ಇದು ಎಲ್ಲ ಸರ್ ಹಿಂಗೆ ಮೇಡಮ್. ಇದು ನಾನು ಹಾಕ್ಸ್ಕೊಂಡಿರೋದು. ಇದು ನಾನು ಹಾಕ್ಸ್ಕೊಂಡಿರೋದು ಅಕ್ಸೆಸರೀಸ್. ಅವರಲ್ಲಿ ಇರ್ಲಿಲ್ಲ, ನಾನು ಮಾಡ್ಕೊಂಡಿರೋದು ಎಕ್ಸ್ಟ್ರಾ. ಇದು ಎಲ್ಲ ಆಮೇಲೆ ಕ್ಲೋಸ್ ಮಾಡ್ಕೊಳ್ತೀರಾ? ಇಲ್ಲ ಹಿಂಗೆ ಇರುತ್ತೆ. ಗಾಳಿ ಬೇಕಲ್ಲ, ಗಾಳಿ ಬೆಳಕು ಚೆನ್ನಾಗಿರ್ಲಿ ಅಂತ ಹಿಂಗೆ ಬಿಟ್ಕೊಟ್ಟಿದ್ದೀನಿ. ಇದು ಎಲ್ಲ ಸರ್ ಇದೆಲ್ಲ ಟೀಕ್ವುಡ್ ಮೇಡಮ್. ಇದು 4x4 ಇದೆ. ಎಲ್ಲ ವಾಸ್ತು ಪ್ರಕಾರನೇ 4x4 ಟೀಕ್ವುಡ್. ನಾನು ಹೆಂಗ್ ಬೇಕು ಅದೆಲ್ಲ ನನ್ನ ಚಾಯ್ಸ್. ನಾನು ಹೇಳ್ದಂಗೆ ಮಾಡ್ಕೊಟ್ಟಿರೋದು. ಅದು ನನಗೆ ಈ ತರ ಬೇಕು ಅಂತ ಹೇಳಿದ್ರೆ ಹಂಗೆ ಮಾಡ್ಕೊಟ್ಟಿದ್ದಾರೆ. ಇದು ಸಂಪ್ ಬಂದ್ಬಿಟ್ಟು ಇಲ್ಲಿದೆ 7,000. ಸರ್, ಇದು ವಿಂಡೋ ಎಲ್ಲ ಡಿಸೈನ್ ಎಲ್ಲ ಹೊಸದಾಗಿದೆಯಲ್ಲ? ಇದು ಅಲ್ಯೂಮಿನಿಯಂ ವಿಂಡೋ ಮೇಡಮ್. ಇದು ನಾನು ಹೇಳಿದ್ದೆ ಅವರಿಗೆ, ಏನಾದ್ರು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಮಾಡ್ಕೊಡಿ ಅಂತ ಹೇಳಿದ್ದೆ. ಅದಕ್ಕೆ ಈ ತರ ಮಾಡ್ಕೊಟ್ಟಿದ್ದಾರೆ ಅವರು. ನನಗೂ ಓಕೆ ಅನಿಸ್ತಿದೆ. ಪೇಂಟ್ ಮೇಡಮ್ ಇದೆಲ್ಲ ಏಷ್ಯನ್ ಪೇಂಟ್. ಇದು ರಾಯಲ್ ಏಷ್ಯನ್. ಇದು
ಹಾ ಅದೆಲ್ಲ ಏಷಿಯನ್, ಇದಕ್ಕೆ ಮಾತ್ರ ಬೇರೆ ತರ ಇರ್ಲಿ ಅಂತ ರಾಯಲ್ ಹಾಕ್ಸಿದ್ದಾರೆ ಅವರು. ಇದು ಚೆನ್ನಾಗಿದೆ ಸರ್ ನೋಡೋದಕ್ಕೆ. ಹೌದು ಮೇಡಮ್, ಚೆನ್ನಾಗಿದೆ, ಅವರೇ ಹಾಕೊಟ್ಟಿರೋದು ಇದು. ಹಾ ಇದು ಸರ್ ಸ್ವಿಚ್ ಮಟೀರಿಯಲ್ಸ್ ಎಲ್ಲ GM ಮೇಡಮ್, GM ಎಲ್ಲ GM ಹಾಕೊಟ್ಟಿದ್ದಾರೆ, ಎಲ್ಲ ಅವ್ರದೇ ಬ್ರ್ಯಾಂಡ್. ಎಲ್ಲ ಅವ್ರದ್ದು. ಸರ್ ನೀವೆಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ದು ಮತ್ತೆ ಪೇಮೆಂಟ್ ಸ್ಟೇಜಸ್ ಎಲ್ಲ ಹೇಗಿತ್ತು ನಿಮ್ದು? ಕಾಂಟ್ಯಾಕ್ಟ್ ಮಾಡಿದ್ ಮೇಡಮ್, ನಾನೊಂದು ಗುದ್ಲಿ ಪೂಜೆಗೂ ಒಂದು ಆರು ದಿನ ಮುಂಚೆ ಬಹಳ ಟ್ರೈ ಮಾಡಿದೆ. ಒಂದು 2-3 ದಿನ ಸಿಕ್ಕಿದ್ರು, ನಂಗೆ ಯಾಕೋ ಸರಿ ಆಗ್ಲಿಲ್ಲ. ಕಡೆಗೆ ನಾನು ಯೂಟ್ಯೂಬ್ ಅಲ್ಲಿ ಇವ್ರು ಸಿಕ್ಕಿದ್ರು ನನಗೆ. ಇವ್ರದ್ದು ವಿಡಿಯೋ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ನನಗೆ ಖುಷಿ ಆಯ್ತು. ಕಡೆಗೆ ನಾನೇ ಹುಡ್ಕೊಂಡು ಹೋದೆ, ಚೆನ್ನಗಿರಿಯಲ್ಲಿ ನಡೀತಾ ಇತ್ತು ಅವ್ರದ್ದು. ಆಮೇಲೆ ನೋಡಿ ಅವ್ರದೊಂಚೂರು ಒಂದಿಷ್ಟು ಕೊಟ್ಟು ಅವ್ರ ಮನೆ ಮಾಡಿರೋದನ್ನ ನೋಡಿ ಖುಷಿಯಾಗಿ ಮತ್ತೆ ಅವ್ರಿಗೆ ಲಾಕ್ ಆದೆ. ಹೌದಾ? ಪೇಮೆಂಟ್ ಸ್ಟೇಜಸ್ ಎಲ್ಲ ಹೇಗಿತ್ತು? ಪೇಮೆಂಟ್ ಸ್ಟೇಜ್ ಸ್ಟಾರ್ಟಿಂಗ್ 25% ಕೊಡ್ಬೇಕು ಅವರಿಗೆ, ಆಮೇಲೆ 10th ಬೀಮ್ 10%, ಆಮೇಲೆ ನೆಕ್ಸ್ಟ್ 12%, 9% ಆ ಥರ ಎಲ್ಲ ಸ್ಟೇಜ್ ಬೈ ಸ್ಟೇಜ್ ಬರುತ್ತೆ ಅವ್ರದ್ದು ಪೇಮೆಂಟ್. ಹೌದಾ? ಲಿಂಟ್ ಲೆವೆಲಿಗೆ ಒಂದು, RCC ಒಂದು, ಪೇಂಟ್ ಆದಾಗ ಒಂದು, ಆ ಥರ ಒಂದು ಸ್ಟೇಜ್ ಬೈ ಸ್ಟೇಜ್ ಅಗ್ರಿಮೆಂಟ್ ಕೊಡ್ತಾರೆ ಅವರು. ನಿಮಗೆ ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಲ್ಲ? ನನಗೆ ಟೋಟಲ್ ಆಗಿ ಖುಷಿ ಇದೆ, ಏನ್ ತೊಂದರೆ ಇಲ್ಲ. ಸರ್ ಈಗ ಆಕೃತಿ ಕನ್ಸ್ಟ್ರಕ್ಷನ್ಸ್ ಅವ್ರ ಕಡೆಯಿಂದ ಮಾಡಿಕೊಟ್ಟಿರೋದಲ್ಲ, ನಿಮಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಮನೆಯಲ್ಲಿ? ಹಾ ಮೇಡಮ್, ನನಗೆ ಫುಲ್ ಖುಷಿ ಇದೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ, ನನಗೆ ಒಟ್ಟು ಖುಷಿ ಇದೆ. ಈಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೇಗೆ ಕಾಂಟ್ಯಾಕ್ಟ್? ಅವ್ರು ತುಂಬಾ ಅಪ್ಡೇಟ್ ಆಗಿದೆ ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಸಿಗ್ತಾರೆ ಅವರು. ಇನ್ಸ್ಟಾದಲ್ಲಿ ಇದ್ದಾರೆ, ಫೇಸ್ಬುಕ್ ಅಲ್ಲಿ ಇದ್ದಾರೆ, ಯೂಟ್ಯೂಬ್ ಅಲ್ಲಿ ಇದ್ದಾರೆ. ಆಕೃತಿ ಕನ್ಸ್ಟ್ರಕ್ಷನ್ಸ್ ಎಲ್ಲಿ ಬೇಕಾದ್ರೂ ಸಿಗ್ತಾರೆ ಅವರು. ಸೊ ಗೈಸ್, ಈಗ ನೀವು ಯಾರಾದರೂ ಆಕೃತಿ ಕನ್ಸ್ಟ್ರಕ್ಷನ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ನಾನು ನಿಮಗೆ ನಂಬರು ಮತ್ತು ಅವ್ರದ್ದು ID ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು.